ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ. ದರ್ಶನ್ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿದ್ದಾರೆ. ಎರಡನೇ ಬಾರಿಗೆ ಈ ರೀತಿ ಸುಪ್ರೀಂ ಕೋರ್ಟ್ ಹೋಗ್ತಾ ಇರುವಂತಹದ್ದು ದರ್ಶನ್. ಜಾಮೀನನ್ನ ಕೋರಿ ಈ ಬಾರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. 8 ತಿಂಗಳು ಜೈಲು ವಾಸದ ಬಳಿಕ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ದರ್ಶನ್. ಮೇ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುನ್ನೆಲೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಎರಡನೇ ಬಾರಿಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತುತ್ತಾ ಇರುವಂಥದ್ದು. ಈಗಾಗಲೇ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಟ್ರಯಲ್ ಕೂಡ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ಇಟ್ಟಿರುವಂತಹ ಈ ಹೆಜ್ಜೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಹಿಂದೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿಯೇ ಅವರ ಜಾಮೀನು ಕ್ಯಾನ್ಸಲ್ ಆಗಿತ್ತು, ಬೇಲ್ ಕ್ಯಾನ್ಸಲ್ ಆಗಿತ್ತು. ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟೋದಕ್ಕೆ ದರ್ಶನ್ ಮುಂದಾಗಿದ್ದಾರೆ. 4ನೇ ತಾರೀಕು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಮುರಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುರಳಿ, ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಕದವನ್ನು ತಟ್ಟಿರುವಂತಹದ್ದು ದರ್ಶನ್ ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ ಈ ಕಡೆ ಟ್ರಯಲ್ ಆರಂಭ ಆಗಿದೆ. ಈ ಬೆನ್ನಲ್ಲೇ ಜಾಮೀನಿಗಾಗಿ ಅರ್ಜಿ ಕೋರಿ ಅರ್ಜಿಯನ್ನು ಸಲ್ಲಿಸಿಕೊಂಡಿರುವಂತಹದ್ದು. ಯಾವ ಆಧಾರವನ್ನು ಇಟ್ಕೊಂಡು ಈ ಸರಿ ಹೋಗ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ಏನಂದ್ರೆ ಇವತ್ತು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು ಯಾವ ಆಧಾರಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರ ಪಿಟಿಷನ್ ಅಲ್ಲಿ ಯಾವ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಯಾವ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಹೊರಗೆ ಬರಬೇಕಾಗಿರುವಂಥದ್ದು. ಯಾಕಂದ್ರೆ ಮೇ 4ನೇ ತಾರೀಕು ಅರ್ಜಿ ವಿಚಾರಣೆ ಬರ್ತಾ ಇದೆ. ಅರ್ಜಿ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೊರಹಾಕ್ತಾರೆ. ಯಾಕಂದ್ರೆ ಕಳೆದ 8 ತಿಂಗಳಿಂದನೂ ಕೂಡ ಜೈಲಿಗೆ ಸೇರಿರುವಂಥ ದರ್ಶನ್ ಯಾವುದೇ ರೀತಿಯ ಜಾಮೀನಿಗೆ ಅರ್ಜಿಯನ್ನು ಹಾಕುವಂಥದ್ದಾಗಲಿ ಅಥವಾ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಯಾವುದನ್ನು ಕೂಡ ಕೊಂಡಿರಲಿಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ಇನ್ನುಳಿದಂತಹ ಆರೋಪಿಗಳು ಕೆಳ ಹಂತದ ನ್ಯಾಯಾಲಯದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ತಾರೆ. ಅದು ಜಾಮೀನು ಅರ್ಜಿ ವಜಾ ಆದ ಬಳಿಕ ಅದನ್ನ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬೇಕಾಗುತ್ತೆ ಅಂತೇಳಿ ಮನಗಂಡಂತ ದರ್ಶನ್ ಈಗ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿ ಮೇ 4ನೇ ತಾರೀಕು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅನಾರೋಗ್ಯದ ವಿಚಾರಗಳನ್ನು ಹೇಳಿದಾರ ಅಥವಾ ತನಿಖೆಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದಾರ ಅಥವಾ ಈಗಾಗಲೇ ಟ್ರಯಲ್ ಪ್ರಾರಂಭ ಆಗಿದೆ, ಟ್ರಯಲ್ ಪ್ರಾರಂಭ ಆಗಿ ಬೇರೆ ಬೇರೆ ಸಾಕ್ಷಿಗಳಿದ್ದಾವೆ. ಈ ಪ್ರಕರಣದಲ್ಲಿ ಸದ್ಯಕ್ಕೆ 7 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆಯನ್ನ ಮಾಡಿರುವಂಥದ್ದು ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಆಗಿರುವಂಥದ್ದು. ವಿಚಾರಣಾ ಹಂತದಲ್ಲಿ ಈಗ ಸಾಮಾನ್ಯವಾಗಿ ಆರೋಪಿಗಳಿಗೆ ಜಾಮೀನನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಆದರೆ ಇಲ್ಲಿ ಯಾವ ಅಂಶಗಳನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಕಾದು ನೋಡಬೇಕಾಗಿರುವಂಥದ್ದು. ಅರ್ಜಿ ವಿಚಾರಣೆ ಮೇ 4ನೇ ತಾರೀಕು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಯಾವ ಮಾಹಿತಿಗಳನ್ನ ಹೊರ ಹಾಕ್ತಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್, ಓಕೆ ಮುರಳಿ, ಈ ಹಿಂದೆ ಅನಾರೋಗ್ಯದ ಕಾರಣವನ್ನು ಇಟ್ಕೊಂಡು ದರ್ಶನ್ ಜಾಮೀನನ್ನು ಪಡ್ಕೊಂಡು ಹೊರ ಬಂದಿದ್ರು. ಸುಪ್ರೀಂ ಕೋರ್ಟೇ ಆ ಜಾಮೀನನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಹೋಗುವಂತೆ ಮಾಡ್ತು. ಈ ಬಾರಿ ಯಾವ ಅಂಶವನ್ನು ಇಟ್ಕೊಂಡು ಹೋಗಿರಬಹುದು ದರ್ಶನ್ ಅಂತ ಹೇಳಿ, ಜೊತೆಗೆ ಇಂತಹ ಸಂದರ್ಭದಲ್ಲಿ ಟ್ರಯಲ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜಾಮೀನು ಮಂಜೂರಾಗುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ? ಪ್ರೇಮ್, ಖಂಡಿತ. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರಬೇಕು. ಅನಾರೋಗ್ಯದ ವಿಚಾರಗಳನ್ನ ಹೇಳಿದಾರ ಅಂತಂದ್ರೆ ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅನಾರೋಗ್ಯದ ವಿಚಾರಗಳನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಬೆನ್ನಿ ನೋವಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಬೇಕು, ಅದನ್ನ ಚಿಕಿತ್ಸೆಯನ್ನ ಮಾಡಿಸ್ಕೊಂಡ್ರೆ ಮಾತ್ರ ನಾನು ಬದುಕಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯ ಡ್ರಾಮಾವನ್ನು ಕೂಡ ಕ್ರಿಯೇಟ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನ ಪರಿಗಣನೆಗೆ ಮಾಡಿದಂತ ಹೈಕೋರ್ಟ್ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು. ಮಂಜೂರು ಮಾಡಿದ ಬಳಿಕ ಅದರಲ್ಲಿ ಹೊರಗಡೆ ಬರ್ತಾರೆ. ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದು 1 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಯಾವುದೇ ರೀತಿಯ ಆಪರೇಷನ್ ಅನ್ನು ಕೂಡ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಆಪರೇಷನ್ ಅನ್ನ ಮಾಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ಪಾರ್ಶ್ವವಾಯು ಆಗುತ್ತೆ ಅಥವಾ ಯೂರಿನ್ ಪಾಸ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕ್ಲೈಮ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ ಒಂದು ತಿಂಗಳು ಜೈಲಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಚಿಕಿತ್ಸೆಯನ್ನು ಪಡ್ಕೊಂಡು ಹೊರಗಡೆ ಬಂದ ಬಳಿಕ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದಿಲ್ಲ. ಜೊತೆಗೆ ಸಾರ್ವಜನಿಕವಾಗಿ ಯಾವ ರೀತಿಯಲ್ಲಿ ಹೊರಗಡೆ ಓಡಾಡಬೇಕು, ಜೊತೆಗೆ ಚಲನಚಿತ್ರದ ನಟನೆಯಲ್ಲಿ ಮತ್ತು ಆ ಮೂವಿ ಮೇಕಿಂಗ್ ಅಲ್ಲಿ ಎಲ್ಲದರಲ್ಲೂ ಕೂಡ ಪಾಲ್ಗೊಂಡಿದ್ರು. ಅದನ್ನ ಸುಪ್ರೀಂ ಕೋರ್ಟ್ ಗಣನೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ನೀವು ವೈದ್ಯಕೀಯ ಕಾರಣಗಳನ್ನು ಇಟ್ಕೊಂಡು ಹೊರಗಡೆ ಬಂದಿದ್ದೀರಿ, ಅದಾದ ನಂತರ ಆದಂತ ಬೆಳವಣಿಗೆಗಳೇನು ಇದೆ ಅದ್ರ ಬಗ್ಗೆ ಕೂಡ ನೀವು ಸ್ಪಷ್ಟವಾದ ಮಾಹಿತಿಗಳನ್ನ ಕೊಟ್ಟಿಲ್ಲ. ಜೊತೆಗೆ ಸಾಕ್ಷಿಗಳ ಜೊತೆಯಲ್ಲೂ ಕೂಡ ಓಡಾಟ ಮಾಡುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಇದೆಲ್ಲ ಕೂಡ ಸರಿಯಲ್ಲದ ಕ್ರಮ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಮತ್ತು ಜಾಮೀನನ್ನು ರದ್ದು ಮಾಡುವಂತ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ ತೆಗೆದುಕೊಂಡಂತ ತೀರ್ಮಾನಗಳೇಂತೋ ಆ ತೀರ್ಮಾನಗಳಿಗೆ ಒಂದಷ್ಟು ಕಾರವಾಗಿ ಉತ್ತರವನ್ನು ಕೊಡುವಂತ ಕೆಲಸಗಳನ್ನು ಕೂಡ ಮಾಡಿತ್ತು. ಯಾಕೆಂದ್ರೆ ಈ ಬಾರಿ ಮತ್ತೆ ಅದನ್ನ ಕ್ಲೈಮ್ ಮಾಡಿದಾರ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಅನಾರೋಗ್ಯದ ವಿಚಾರವನ್ನ ಮತ್ತೆ ಇಟ್ಕೊಂಡು ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿರುವಂತದ್ದು ಇರಬಹುದು ಅಥವಾ ಅಲ್ಲಿ ಹೇಳುವಂತ ಸಂದರ್ಭದಲ್ಲಿ ಅವ್ರಿಗಿನ ಸ್ಥಿತಿಗತಿಗಳೇನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕುವಂತ ಸಾಧ್ಯತೆಗಳಿರ್ತವೆ. ಯಾಕಂದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಮತ್ತೆ ಅಂದ್ರೆ ಟ್ರಯಲ್ ಕೋರ್ಟ್ ನಲ್ಲಿ ಮತ್ತೆ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡ್ರೆ ಈಗಾಗಲೇ ಬೇರೆ ಬೇರೆ ಆರೋಪಿಗಳು
ಆ ರೀತಿಯಲ್ಲಿ ಅರ್ಜಿಯನ್ನು ಹಾಕಿ ಕೈ ಸುಟ್ಕೊಂಡಿದ್ದಾರೆ. ಅವ್ರಿಗೆ ಸಿಕ್ಕಂತ ಆಪ್ಷನ್ಗಳೇನಿತ್ತು ಅದನ್ನ ಲ್ಯಾಪ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇವರು ಏಕಾಏಕಿ ಸುಪ್ರೀಂ ಕೋರ್ಟ್ಗೆ, ಅಂದ್ರೆ ಸುಪ್ರೀಂ ಕೋರ್ಟೇ ಜಾಮೀನನ್ನ ರದ್ದು ಮಾಡಿರೋ ಹಿನ್ನೆಲೆಯಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಕುತೂಹಲ ಕಾಡ್ತಾ ಇದೆ. ಅವತ್ತು ಮೇ 4ನೇ ತಾರೀಕು ಅರ್ಜಿ ವಿಚಾರಣೆಗೆ ನಿಗದಿಯಾಗಿದೆ. ಮೇ 4ನೇ ತಾರೀಕು ಯಾವ ಅಂಶಗಳನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾರಂಥದ್ದು. ಈ ಹಿಂದೆ ಜಸ್ಟಿಸ್ ಪರ್ದಿವಾಲ್ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೂಡ ಅವರು ಹೈಕೋರ್ಟ್ಗೆ ಒಂದಷ್ಟು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ರು. ಯಾಕೆಂದ್ರೆ ಟ್ರಯಲ್ ಕೋರ್ಟ್ ನಲ್ಲಿ ಮಿನಿ ಟ್ರಯಲ್ ಅನ್ನ ಮಾಡೋ ರೀತಿಯಲ್ಲಿ ಜಾಮೀನು ವಿಚಾರಕ್ಕೆ ಟ್ರಯಲ್ ಅನ್ನ ಮಾಡಿದರೆ ಇದು ಸಮಂಜಸ ಅಲ್ಲ. ಈ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿರುವಂತದ್ದು ಹೈಕೋರ್ಟ್ ತೆಗೆದುಕೊಂಡಿರುವಂತದ್ದು ತುಂಬಾ ಆಶ್ಚರ್ಯಕರ ವಿಚಾರ. ಮತ್ತು ಟ್ರಯಲ್ ಕೋರ್ಟ್ಗಳು ಒಂದಷ್ಟು ಎರರ್ಗಳನ್ನ ಮಾಡಬಹುದು, ಅದನ್ನ ನಾವು ಅರ್ಗಿಸ್ಕೊಳ್ಬಹುದು. ಆದ್ರೆ ಹೈಕೋರ್ಟ್ಗಳು ಈ ರೀತಿಯ ಟ್ರಯಲ್ ಏನು ಎರರ್ಗಳನ್ನ ಮಾಡಿದ್ರೆ ಅದನ್ನ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಮೇ 4ನೇ ತಾರೀಕು ಅರ್ಜಿ ವಿಚಾರಣೆ ಬರೋ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿಯ ಅಂಶಗಳನ್ನ ಹೇಳ್ತಾರೆ ಅನ್ನೋದ್ರ ಬಗ್ಗೆ, ಅಂದ್ರೆ ಅವರ ಪರ ವಕೀಲರು ಯಾವ ರೀತಿಯ ಅಂಶಗಳನ್ನ ಮಂಡಿಸ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾರಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.